ಹುಟ್ಟಿದ ತಕ್ಷಣ ನೋಡಿದ್ರೆ ಕಣ್ಣ ಮುಂಭಾಗದಲ್ಲಿ ಗೋಚರಿಸ್ತಾ ಇದ್ದಿ. ಇದರಿಂದಲೇ ಅರ್ಥ ಮಾಡಿಕೊಂಡಿದ್ದೇವೆ ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನುವ ಹಾಗೆ. ಯಾವುದೇ ಒಂದು ಸೃಷ್ಟಿ ಮಾಡಬೇಕಾದ್ರೆ ಕಾರ್ಯ ಕಾರಣ ಅಂತ ಇದ್ದೇ ಇರುತ್ತದೆ. ಜಾತಕ್ಕೆ ಜನ್ಮವನ್ನಿತ್ತೆ ಮುಂದೆ ಮಾಡಬೇಕಾದ ಘನ ಕಾರ್ಯ ಏನು ಅಪ್ಪಣೆ. ಹುಟ್ಟುವಾಗಲೇ ಯಾರಿಗೂ ಕೂಡ ಕಾಲ ಎನ್ನುವುದಿರುವುದಿಲ್ಲ. ಆದ್ರೆ ನಾವು ಹಾಗಲ್ಲ, ದೀರ್ಘ ಶರೀರಗಳಾಗಿ ಹುಟ್ಟಿಕೊಂಡಿದ್ದೇವೆ. ಅದೆಲ್ಲ ನನ್ನ ಸಂಕಲ್ಪ, ಪರಿಪೂರ್ಣರಾಗಿ ಇಬ್ರು ಬೇಕು ಅಂತ. ಹಾಗೆ ಅಂತ ಬೇಕಾದಂತಹ ಜ್ಞಾನವನ್ನು ಹುಟ್ಟುವಾಗಲೇ ಜೊತೆಗೆ ನಮ್ಮಲ್ಲಿ ಶೌರ್ಯ ಇದೆಲ್ಲವೂ ಸಂಕಲ್ಪದಿಂದಲೇ ಸಾಧ್ಯ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ಅವ ಏತಕ್ಕೆ ಜನ್ಮವನಿತ್ಯ ಅಂತ ಕೇಳಿದ. ನಮಗೆ ಏತರ ಕಾರ್ಯಗಳು ಅಂತ ನಾನು ಕೇಳ್ತಾ ಇದ್ದೇನೆ. ಇವ ನೀನಲ್ಲದ ಅನ್ಯ ಯಾರಿಗೆ ಅಂತ ಕೇಳ್ತಾರೆ, ಬೇರೆ ಯಾರಿಲ್ಲ. ಹಾಗಿದ್ರೆ ನಮ್ಮ ಹುಟ್ಟು ಕಾರಣ, ಕರ್ತವ್ಯ, ಹೆಸರು, ಅರ್ಹುವೆ ಲೋಕ ವಿಶ್ವಕ್ರ ಆಳು ಅರವಿಂದೋ ಆಧಾರವಾಗಿ ಸಂಘ ಪಾಲಿಪದು ಹುಟ್ಟಿದ ಕ್ಷಣವೇ ಜ್ಞಾನವನ್ನು ಹೊಂದಿದ ನೀವು ನನ್ನನ್ನು ಅಗ್ರಜ ಅಂತ ಕರೆದರೆ. ಹಾಗಿದ್ರೆ ನೀವು ಅನುಜರು ಅಂತಾಯ್ತು. ಶೂನ್ಯಕಾಪುರದ ಅಧಿಕಾರಿ ಭಂಡಾಸುರ ನಾಮಕನ ವರ್ತಮಾನ ಕಾಲಕ್ಕೆ ಸ್ವರ್ಗ ಮತ್ಯ ಪಾತಾಳ ತ್ರೈಭೂತ ನನ್ನ ಸ್ವಾಧೀನವಾಗಿದೆ. ಮೂರು ಲೋಕವನಿಂದ ಕೈವಶ. ಹೊಣೆಗಾರಿಕೆ ಹೆಚ್ಚಾಯಿತು. ಒಬ್ಬರೇ ಮೂರನ್ನು ಹೇಗೆ ನೋಡಿಕೊಂಡು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಸ್ವಲ್ಪ ಹಂಚಿಕೊಳ್ಳುವ ಅಂತಾಯ್ತು. ಈಗ ನನ್ನದನ್ನು ಹಂಚಬೇಕು ಅಂತಾದ್ರೆ ನನ್ನ ಯೋಗ್ಯತೆಯೇ ಬೇಡುವ. ನಮ್ಮಲ್ಲಿದ್ದಾರೆ ಕೆಲವರು, ಒಂದಕ್ಕೂ ಪ್ರಯೋಜನ ಇಲ್ಲ. ಹಾಗಾಗಿ ನನಗೆ ಸಮತುಲ್ಯರಾದವರು ಯಾರು ಅನ್ನುವ ಸಂಕಲ್ಪ ಮಾಡಿ ನಿಮ್ಮನ್ನು ಸೃಷ್ಟಿ ಮಾಡಿದೆ. ಹೌದೇ, ಮೊದಲು ನನ್ನ ಬಲಭುಜವನ್ನು ಸಿಕ್ಕಿದೆ. ಆಗ ಹುಟ್ಟಿದವನಿಲ್ಲ. ನಾನೀಗ ಭುಜದಿಂದ ಹುಟ್ಟಿಕೊಂಡವನ. ಬಲ 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 ನನಗೆ ಒಂದು ಬಲ ನೀನು. ಆಯ್ತಾಯ್ತು, ನೀನು ಭುಜ 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 ಬಲ ಭುಜ ನಾನು. ಬಲಭುಜದಲ್ಲಿ ಹುಟ್ಟಿದ ನಿನಗೆ ವಿಶುಕ್ರ ವಿಶುಕ್ರ ಒಳ್ಳೆ ಹೆಸರು. ಎಡಭುಜ ಎಡಭುಜ ಯಾರು? ಅವ ಬಲ ಆದ್ರೆ ನೀನು ಎಡ, ನಾನು ಎಡ. ಎಡದಿಂದ ಹುಟ್ಟಿದವ ನೀನು. ವಿಶಂಗ ವಿಶಂಗ ಎಂಬ ಹಾಗೆ ಹೆಸರಿಟ್ಟಿದ್ದೇನೆ. ಒಳ್ಳೆ ಹೆಸರು ವಿಶುಕ್ರ ವಿಶಂಗ. ಹಾಗಿದ್ರೆ ನಿಮಗೆ ಕೆಲಸ ಏನು?
ಸ್ವರ್ಗದಲ್ಲಿ ನಾನು, ನೀವು ಇನ್ನು ಉಳಿದದ್ದು ಭೂಲೋಕ ಮತ್ತು ಮಾತಾಡ. ಕೆಳಗೆ ಕೆಳಗೆ ಹೌದು, ಭೂಲೋಕ ಕೆಳಗೆ, ಅದಕ್ಕಿಂತ ಕೆಳಗೆ ಮಾತಾಡ. ಹಾಗಾಗಿ ಭೂಲೋಕದ ಸರ್ವಾಧಿಕಾರವನ್ನು ನಿನಗೆ ಕೊಟ್ಟಿದ್ದೆ. ಸಾರಿ, ಪಾತಾಳದ ಸರ್ವಾಧಿಕಾರವನ್ನು ನಿನಗೆ ಕೊಟ್ಟಿದ್ದೆ. ಆಗಲೇ ನಾನು ಕೊಟ್ಟಿದ್ದೇನೆ, ಮಾಡುವಲ್ಲಿ ನಿಮ್ಮ ಗಣ್ಯ. ವಿಶುದ್ಧ, ನೀನು ಆಡಿದಂತಹ ಮಾತನ್ನು ಕೇಳುವಾಗ ಸಂತೋಷವಾಯಿತು. ಸರಿ, ನಿನ್ನ ಮಾತನ್ನು ಶಿರಸಾವಹಿಸಿ ನೇರವಾಗಿ ಭೂಲೋಕಕ್ಕೆ ಹೋಗ್ತೇನೆ. ಎಲ್ಲಿ ಕೊಪ್ಪಿದ ರಾಜರಿದ್ದಾರೆ ಅವರ ಎದೆಗೆಲ್ಲಿಸಿ ಕಪ್ಪ ಕಾಣಿಕೆಯನ್ನು ನಾನು ಸಂಗ್ರಹಿಸ್ತೇನೆ. ಇನ್ನು ದೃಢವಾದ ಸಂಕಲ್ಪ ಕಾರ್ಯ ಆಗಬೇಕು ಅಂತಾದ್ರೆ ಇಂಥದ್ದೇ ಒಂದು ಸೃಷ್ಟಿ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಮೂಲಕವಾಗಿ ಹುಟ್ಟಿಕೊಂಡಿದ್ದಾವೆ. ನೀ ಕೊಟ್ಟ ಕರ್ತವ್ಯ ನೇರವಾಗಿ ಪಾತಾಳವನ್ನು ಸೇರಬೇಕು. ಹೌದು, ಸೇರ್ತಾನೆ. ಪುರಾಗಾದಿಗಳನ್ನು ಎತ್ತಬೇಕಾದಂತಹ ಕಪ್ಪ ಕಾಣಿಕೆ ಸಂಗ್ರಹ ಮಾಡಿ ಬಾಲಕ್ಕೆ ಒಪ್ಪಿಸ್ತೇನೆ. ಮನಸ್ಸಿಗೆ ಸಂತೋಷವಾಯಿತು. ಆಶೀರ್ವಾದ ಅನುಮತಿಯನ್ನು ಕೊಟ್ಟಿದ್ದೇವೆ. ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರ ಉದ್ಧಾರ ಮಾಡಿ. ಆಯ್ತಲ್ಲ, ನಿನ್ನ ಮಾತಿನಾಗೆ ನಡೆಯುತ್ತೇವೆ. ಒಟ್ಟು ಸಿಕ್ಕಿದ್ದು ಅಂತ ಹೋಗದೆಯ? ಸಿಕ್ಕಿದ ಮೇಲೆ ನಿಲ್ಲಬಾರ್ದು, ಹೋಗ್ಲೇಬೇಕು. ಮಾಡುವ ಕೆಲಸ ಮಾಡಿ ಹೋಗ್ಬೇಕು. ಅಲ್ಲ, ಮಾಡಿದ ಕೆಲಸಕ್ಕೆ ಕೊಟ್ಟದಲ್ಲ ಅಣ್ಣ. ಅಂತ ಮೊದಲೇ ಕೊಟ್ಟ ನಿನಗೆ, ನನಗೆ ಕೊಟ್ಟಿ ಆಯ್ತಲ್ವಾ? ಕೊಟ್ಟಾದ ಮೇಲೆ ನನಗೂ ಸಿಕ್ಕಿದೆ. ಹೋಗುದಾ? ಆ ದಿನ ಇನ್ನು ಕೆಲಸ, ಇನ್ನೆಂತದ್ದು ಕೆಲಸ ನೋಡು. ಇನ್ನು ಮುಗಿಸುವುದು ಒಂದೇ ಕೆಲಸ ಆಗ್ಲಿಲ್ಲ. ಮತ್ತೆ ಹುಟ್ಟಿಕೊಳ್ಳುವುದಕ್ಕೆ ನಾವಿಬ್ರು ಹುಟ್ಟಿಕೊಂಡಿದ್ದ. ಹೌದು, ಹೌದಾ? ಹೌದು. ಹುಟ್ಟುವಾಗಲೇ ಅದನ್ನೇ ನಾವು ಹುಟ್ಟಿದ್ದೇ ಅಟ್ಟಹಾಸದಲ್ಲಿ. ಹೌದು, ಹಾಗೆ ಅಂತ ಯಾವಾಗಲೂ ಅಟ್ಟಹಾಸದಲ್ಲೇ ಇದ್ರೆ ಅದಕ್ಕೊಂದು ಬೆಲೆ ಅಂತ ಬರುವುದಕ್ಕೆ. ಈಗ ಅದಕ್ಕೆ ಏನು ಮಾಡ್ಬೇಕೀಗ? ನಾವೇನಾದ್ರು ಕರ್ತವ್ಯವನ್ನು ಪೂರೈಸಿ ಬರುವಾಗ ನಮ್ಮ ಜೊತೆಗೆ ಮೃದುವಾಗಿ ಮಾತಾಡುವುದಕ್ಕೆ, ನಮಗೆ ಬೇಕಾದ ಊಟವನ್ನು ಬಡಿಸುವುದಕ್ಕೆ, ಅಥವಾ ನಮ್ಮಲ್ಲಿ ಪ್ರೀತಿ ವಾತ್ಸಲ್ಯದ ಇರುವುದಕ್ಕೆ ನಮಗೆ ಒಂದು ತಂಗಿ ಬೇಕು. ತಂಗಿ? ಇವರಿಗೆ ತಂಗಿ ಬೇಕು. ಇಲ್ಲಿಗೆ ಅಡುಗೆಗೆ ಜನ ಉಂಟು. ಈಗ ಅಮ್ಮವರಿದ್ದಾರಲ್ಲ, ಅಣ್ಣನ ಕೆಲಸ ಮತ್ತೆ ಒಟ್ಟು ಪ್ರೀತಿ ಅರಮನೆಯನ್ನು ಬೆಳಗಿಸುವುದಕ್ಕೆ. ಹೌದು, ಕೀರ್ತಿ ಬೆಳಗಿಸುವುದಕ್ಕೆ. ನಾವು ಕೀರ್ತಿಗೆ ಆರತಿಗೆ ಜನ ಬೇಡ. ಆರತಿಗೆ ಜನ ಇಲ್ಲ. ಈಗ ಹೇಳಿಕೊಟ್ಟು ಅವ ನನಗೆ ಹೇಳಿದ್ದ, ಅವರಿಗೆ ಹೇಳಿ ಬೇಡ ಬೇಡ. ಈಗ ನಮ್ಮವರೇ ಯಾರಾದ್ರೂ ಮಾಡಿದ್ರೆ ಒಳ್ಳೆಯ. ಅಲ್ಲಿ ನೀರು ಕೇಳ್ತೀಯಾ? ನೀವು ಸಮಯ ಮೀರಿದ್ದು ಪುಣ್ಯ. ಅದೇ ನಾನು ನೋಡುದು. ಸಮಯ ಪ್ರಜ್ಞೆ ಎನ್ನುವ ನಿಮಗೆ. ಅವನಿಗೊಂದು ಭಯಕ್ಕೆ ಏನಿಗೆ ಅಣ್ಣ. ನಾನು ನೀನು ಆಶೀರ್ವಾದ ಮೇಲೆ ಮಾಡಿದ ಮೇಲೆ ಮುಂದೆ ಹೋದೆ, ಮಧ್ಯದಲ್ಲಿ ಅವತಾರ. ಈಗ ಭಯಕ್ಕೆ ಅವನಿಗೆ. ನಿಮ್ಮ ಮನಸ್ಸಿನಲ್ಲಿ ನೀವು ಎಂತದ್ದು ಅಂತ ಗೊತ್ತುಂಟ? ಅಂದ್ರೆ ಎಂತದ್ದು ಕರ್ಮ ಭಯಕ್ಕೆ ಹಾಗೆಲ್ಲ ಆಸೆ. ಆಸೆ ಹೌದೌದು. ಎಂತದ್ದು? ಈಗ ನಾವು ದುಡಿದು ಬರುವಾಗ ಇಡೀ ಲೋಕವೇ ಬಿಟ್ಟು ಕೊಟ್ಟಿದ್ದಾರೆ. ಇನ್ನೆಂತದ್ದು? ಅದಲ್ಲ ಅಣ್ಣ. ವಿಷಯ ಅಲ್ಲಿ ನಾವು ಅರಮನೆಗೆ ಬರುವಾಗ ರುಚಿ ರುಚಿಯಾದ ಒಂದು ಅಡುಗೆ ಮಾಡ್ಲಿಕ್ಕೆ, ಅದು ಅಡುಗೆ ಅವರನ್ನು ನೇಮಿಸಿ ಆಗುದಿಲ್ಲ. ಅವರಿಗೆ ಅವರಾಗ್ಲಿಕ್ಕಿಲ್ಲ. ಅವರಿಗೆ ಬೇಕಾದಾಗೆ ಮಾಡಿದ್ರೆ ಅವರು ಸರಿ ಇದ್ರೆ ಎಷ್ಟು ಕೆಲಸ ಮಾಡ್ತಾರೆ. ಸರಿ ಮಾಡುದಿಲ್ಲ, ಸರಿಯೇ ಇರುವುದಿಲ್ಲ. ಅಷ್ಟ ಆಗೋದು ನನಗೆ ಅನುಭವಿಸಿದ್ದೇನೆ. ಈಗ ಎಂತದಾಗ್ಬೇಕು ಅಣ್ಣ? ಈಗ ನಿನ್ನ ಕೀರ್ತಿ ಬೆಳಗಿಸುವುದಕ್ಕೆ ನಾವಿದ್ದೇವೆ. ಹೌದು, ಆದ್ರೆ ಮನೆ ಬೆಳಗುವುದಕ್ಕೆ ಒಬ್ಬಳು ತಂಗಿ ಬೇಕಂತ ಹೇಳೋದು. ಆರತಿಗೊಂದು ತಂಗಿ, ನೀರೊತ್ತಿಗೊಂದು. ಆರತಿಗೆ ಜನ ಯಾರು? ಹೌದಾ? ಈಗ ಆಗಬೇಕಾದದ್ದು ಒಂದು ತಂಗಿ ಬೇಕು, ಹೆಣ್ಣು ಬೇಕು. ಹೌದಾ? ಹೆಣ್ಣು ಬೇಕು.
ಈಗ ನಿಮ್ಮನ್ನು ಬಲಭುಜ ಮತ್ತು ಎಡಭುಜದಿಂದ ಸೃಷ್ಟಿ ಮಾಡಿ ಗಂಡು ಮಕ್ಕಳು ಹತ್ತಿರವೇ, ಆದರೆ ಹೃದಯಕ್ಕೆ ಹತ್ತಿರ ಯಾರು ಅಂತ ಹೇಳಿದ್ರೆ ಹುಡುಗಿಯರು, ಹೆಣ್ಮಕ್ಕಳು, ಮಕ್ಕಳು ಪ್ರೀತಿ ಹೆಣ್ಣು ಮಗು ಅಲ್ವಾ, ಅಪ್ಪನಿಗಾಗಿ ಅಮ್ಮನಿಗಾಗಿ ಹೃದಯಕ್ಕೆ ಹತ್ತಿರದವು. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅಷ್ಟು ಪ್ರೀತಿ ಗೌರವ. ಈಗ ಹೆಣ್ಣು ಹುಟ್ಟಬೇಕು ಅಂತಾದ್ರೆ ಇನ್ನೊಮ್ಮೆ ಭುಜಕ್ಕೆ ಕೈ ಹಾಕಬೇಡ, ಇಂಥದ್ದೇ ಹುಟ್ಟಿದ್ರೆ ಸ್ವಲ್ಪ ಸೌಮ್ಯ ಅಲ್ವಾ. ಹಾಗಾಗಿ ನನ್ನ ಎದೆಯನ್ನು ತಿಕ್ಕುತ್ತೇನೆ. ಹುಟ್ಟುವಾಗಲೇ ಜ್ಞಾನ ಬಂದಿದೆ ಅಂತ ಹೇಳ್ತಿ ಮಾತಾಡ್ತಾನೆ ಮತಿಗೇಡಿ ಅಂತ ನಾನು ಹೇಳುವುದಲ್ಲ. ನೀನು ಯಾವ ಅರ್ಥ ಅಂತ ತೊಂದ್ರೆ ಇಲ್ಲ, ಬೇಗ ಹೇಳಿ ಮುಗಿಸ್ತೇನೆ. ನಾನೀಗ ಭೂಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಚಂದ ಚಂದದ ಹುಡುಗರಿದ್ದಾರೆ, ಅದನ್ನು ನೋಡಿ ನಿನ್ನಲ್ಲಿ ಹೇಳಿ ಮದುವೆಗೆ ವ್ಯವಸ್ಥೆ ನಾನು ಮಾಡಿಸ್ತೇನೆ ಅಂತ. ಅವಳು ಹುಟ್ಟಿದ್ದು ಈಗಲೇ, ಆಗಲೇ ಮದುವೆ ಮಾಡು. ಕೇಳು ತಂಗಿ, ಈಗ ಮದುವೆಗಿಂತ ಮೊದಲು ನಿನಗೆ ಹೆಸರು ಬೇಡವೇನೆ? ಈಗ ಮದುವೆ ಆಗಬೇಕು ಅಂತಾದ್ರೆ ಗಂಡು ಬೇಡವಾ? ನಿನಗೆ ಯಾವ ರೀತಿಯ ಗಂಡು ಬೇಕು? ನನಗೆ ಗಂಡ ನಿನ್ನಷ್ಟೇ ಎತ್ತರ, ಅಯ್ಯೋ ತೋರ, ನಿನ್ನಷ್ಟೇ ದಪ್ಪ ಮೀಸೆ. ನಾನು ಎತ್ತರ ಹೌದು, ನಾನು ದಪ್ಪ ಅಂತ ಯಾರು ಒಳಗೆ ಕಾಣ್ತದೆ. ಹುಡುಗ ನೋಡಿಗೆ ಹೋಗುವಾಗ ನೆನಪಿಗೆ ಹೇಳಿದಣ್ಣ, ಹಾಗೆ ಎಷ್ಟು ದಪ್ಪ ಅಣ್ಣ. ಹೌದೌದು, ಅದೆಲ್ಲ ಮಾಡುವ ಮೊದಲು ಹೆಸರು ಇಡುವ. ಏನು ಹೆಸರು ಇಡುವುದು? ಅವಳು ಈಗ ಗ್ರಾಮ ದೇವತೆ ನಮ್ಮ ಗ್ರಾಮಕ್ಕೊಂದು ದೇವತೆ. ಅವಳು ಹುಟ್ಟುವಾಗ ಕಂಡದ್ದೆಂದಲ್ಲ, ಕೆಟ್ಟದ್ದು. ಹಾಗಾಗಿ ಅದೇ ಹೆಸರು ಧೂಮಿನಿ. ತಂಗಿ, ನಿನಗೆ ಹೆಸರು ಧೂಮಿನಿ. ಅಣ್ಣ, ನನಗೆ ಓಮಿನಿ ಬೇಡ, ಇವಳದ್ದು ಬೇರೆ. ಅಲ್ಲ, ನಿನಗೆ ಹೆಸರು ಹೇಗೆ ಗೊತ್ತುಂಟ? ಧೂಮಿನಿ. ಓ ಕಾಮಿನಿಯ ವ್ಯವಸ್ಥೆ ಮಾಡುವ. ಹೋಗಾಟ, ಈಗ ಹೋಗು. ಸಮಂದ್ರೆ ನಾ ಹೇಳಿದ ಕೆಲಸ ಆಯ್ತಲ್ಲ. ನೀನು ಭೂಲೋಕಕ್ಕೆ, ನೀನು ಪಾತಾಳಕ್ಕೆ.